ಪಂಪಣ್ಣನನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಪಂಪಣ್ಣನ ಮನೆಯಲ್ಲಿ ಅಧಿಕಾರಿಗಳ ತಪಾಸಣೆ ಮುಕ್ತಾಯ ಆಗಿದೆ. ಫ್ಲಾಟ್ಗೆ ಬೀಗ ಹಾಕಿ ಅಧಿಕಾರಿಗಳ ಜೊತೆ ಸದ್ಯ ಪಂಪಣ್ಣ ಹೊರಟಿದ್ದಾರೆ. ಸ್ಕ್ಯಾನರ್ ಪ್ರಿಂಟರ್ನ ತೆಗೆದುಕೊಂಡು ಅಧಿಕಾರಿಗಳು ತೆರಳಿದ್ದಾರೆ. ಜೊತೆಗೆ ಮಹತ್ವದ ದಾಖಲೆಗಳನ್ನ ಕೂಡ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ಸದ್ಯ ಇಡಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ, ಆತನ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ರು. ಈಗ ಅಧಿಕಾರಿಗಳ ತಪಾಸಣೆ ಮುಕ್ತಾಯ ಆಗಿದೆ. ಅದಾದಂತಹ ನಂತರದಲ್ಲಿ ಪಂಪಣ್ಣನನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಫ್ಲಾಟ್ಗೆ ಬೀಗ ಹಾಕಿ ಇಡಿ ಅಧಿಕಾರಿಗಳ ಜೊತೆ ಬಸನಗೌಡ ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ ಹೊರಟಿದ್ದಾರೆ. ಸ್ಕ್ಯಾನರ್ ಪ್ರಿಂಟರ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಅಷ್ಟು ಮಾತ್ರ ಅಲ್ಲ, ಮಹತ್ವದ ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ, ಮನೆಯಿಂದ ಕಲೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಹರೀಶ್ ಬಂಧನ ಆಗಿತ್ತು, ಹರೀಶ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಮತ್ತೋರ್ವ ಶಾಸಕರು ಬಸನಗೌಡ ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ, ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಅಲ್ಲಿಗೆ ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆಯಾಯ್ತಲ್ಲ, ಪರಿಶಿಷ್ಟ ಜಾತಿಗೆ ಸೇರ್ಬೇಕಾಗಿದ್ದಂತಹ ಹಣ, ಅವರಿಗೆ ಲಾಭವಾಗಬೇಕಾಗಿದ್ದಂತಹ ಹಣ, ಅವರ ಉದ್ಧಾರಕ್ಕೆ ಬಳಕೆಯಾಗಬೇಕಾಗಿದ್ದಂತಹ ಹಣ, ಆ ಹಣವನ್ನ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡ್ರಲ್ಲ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಹಗರಣ ಎಷ್ಟು ದೊಡ್ಡದಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದಂತಹ ನಂತರದಲ್ಲಿ. ಜಾರಿ ನಿರ್ದೇಶನಾಲಯ ಪ್ರಕರಣದಲ್ಲಿ ನಿನ್ನೆ ಎಂಟ್ರಿಯಾಗಿ ಏನ್ ದಾಳಿಯನ್ನ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದೆ, ಒಬ್ಬೊಬ್ಬರ ಪಾತ್ರ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಸದ್ಯ ಬಸನಗೌಡ ದದ್ದಲ್, ವಾಲ್ಮೀಕಿ ನಿಗಮದ ಅಧ್ಯಕ್ಷ, ಅವರ ಮಾಜಿ ಪಿಎ ಪಂಪಣ್ಣ, ಆತನ ಮನೆಯಲ್ಲಿ ಏನ್ ರೇಡ್ ಮಾಡಲಾಗಿತ್ತು, ಸಂಪೂರ್ಣವಾಗಿ ರೇಡ್ ಮಾಡಿದಂತಹ ನಂತರದಲ್ಲಿ, ರೇಡ್ ಮುಕ್ತಾಯ ಆದಂತಹ ನಂತರದಲ್ಲಿ ಒಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತಹ ಅಧಿಕಾರಿಗಳು ಪಂಪಣ್ಣ ಅವರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಅವರನ್ನ ನೇರವಾಗಿ ಇಡಿ ಕಚೇರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಸತತವಾಗಿ ಪರಿಶೀಲನೆ ಮಾಡಿದಂತಹ ಬಳಿಕ ಸದ್ಯ ಪಂಪಣ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ವಶಕ್ಕೆ ಪಡೆದಿದ್ದಾರೆ ಅಂತಂದ್ರೆ ಕಾರಣ ಇಲ್ಲದೆ ವಶಕ್ಕೆ ಪಡೆಯೋದಿಲ್ಲ, ಅಥವಾ ಇವರ ಪಾತ್ರದ ಬಗ್ಗೆ ಅನುಮಾನ ಇಲ್ಲದೆ ವಶಕ್ಕೆ ಪಡೆದಿರೋದಿಲ್ಲ. ಸದ್ಯಕ್ಕೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಪಂಪಣ್ಣ ಅವರನ್ನ ವಶಕ್ಕೆ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯಶ್ರೀ, ನಿನ್ನೆ ಬೆಳಿಗ್ಗೆ 6 ಗಂಟೆಯಿಂದ ದದ್ದಲ್ ಅವ್ರ ಮನೆ ಮೇಲೆ ರೇಡ್ ಆಗಿತ್ತು. ಮಧ್ಯಾಹ್ನದ ನಂತರ ಮಾಜಿ ಪಿಎ ಪಂಪಣ್ಣನ ಮನೆಯಲ್ಲಿ ರೇಡ್ ಆಗ್ತದೆ. ಅವರು ಮನೆಯಲ್ಲೇ ಇರೋದಿಲ್ಲ, ಪಂಪಣ್ಣ ಅವರು ಎಲ್ಲ ಆಚೆ ಹೋಗಿರ್ತಾರೆ. ನಾನು ಸಹ ಮಾತಾಡಿರ್ತೀನಿ ನ್ಯೂಸ್ ಫಸ್ಟ್ ಕಡೆಯಿಂದ, ಎಲ್ಲಿದ್ದೀರಿ ಅಂತೇಳಿ. ಅವರು ಇಲ್ಲ ನಾನು ಆಚೆ ಇದ್ದೀನಿ ಅಂದಿರ್ತಾರೆ. ಮಧ್ಯಾಹ್ನದ ನಂತರ ಅವರನ್ನ ಇಡಿ ಅಧಿಕಾರಿಗಳು ತಮ್ಮ ಮನೆಗೆ ಕರ್ಸ್ಕೊಂಡಿರ್ತಾರೆ. ಪಂಪಣ್ಣ ಅವರ ಮನೆಗೆ ಕರ್ಸ್ಕೊಂಡು ಮಹತ್ವದ ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಳ್ತಾರೆ, ಸ್ಕ್ಯಾನ್ ಮಾಡ್ಕೊಳ್ತಾರೆ, ಪ್ರಿಂಟ್ ತಗೊಂಡಿದ್ದಾರೆ ಕೆಲವೊಂದು ದಾಖಲೆಗಳನ್ನ, ಹಾರ್ಡ್ ಡಿಸ್ಕ್ ಸೇರಿದಂತೆ ಇನ್ನಿತರ ಪೆನ್ ಡ್ರೈವ್ಗಳ ಪರಿಶೀಲನೆ ಸಹ ಮಾಡಿದ್ದಾರೆ, ಮೊಬೈಲ್ ಅನ್ನ ಪರಿಶೀಲನೆ ಸಹ ಮಾಡಿದ್ದಾರೆ. ಇಷ್ಟು ಪಂಪಣ್ಣನ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಮುಖ್ಯವಾಗಿ ಏನು ಅಂತಂದ್ರೆ, ಪಂಪಣ್ಣ ಅವರ ಮೇಲಿರುವಂತಹ ಆರೋಪ ಏನು ಅಂತಂದ್ರೆ 50 ಲಕ್ಷ ರೂಪಾಯಿಗಳ ಹಣವನ್ನ ಅಕ್ರಮವಾಗಿ ವಹಿವಾಟು ಮಾಡಿದ್ದಾರೆ, ವರ್ಗಾವಣೆಯನ್ನ ಮಾಡಿದ್ದಾರೆ. ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಜಿ ಪಿಎ ಪಂಪಣ್ಣ ಅವ್ರದ್ದು ಇದೆ. ಇದಕ್ಕೆ ಕಾರಣೀಕರ್ತರು ಅಂತಂದ್ರೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರೇ ಇದಕ್ಕೆ ಮುಖ್ಯ ಕಾರಣ. ಇವರ ಥ್ರೂ ಈ ಒಂದು ಅಕ್ರಮ ವ್ಯವಹಾರ ಆಗಿದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇಡಿ ಅವರು ದಾಳಿಯನ್ನ ಮಾಡಿರ್ತಾರೆ. ಮಹತ್ವದ ದಾಖಲೆಗಳನ್ನ ಸಹ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ನಿನ್ನೆಯಿಂದ 24 ಗಂಟೆಗಳ ಕಾಲ ಸದ್ಯಕ್ಕೆ ಶೋಧನೆ ಕಾರ್ಯ ನಡೆದಿತ್ತು. ಇವಾಗ ಅಂತ್ಯಗೊಂಡಿದೆ. ಪಂಪಣ್ಣ ಅವರನ್ನ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಮನೆಗೆ RR ನಗರದಲ್ಲಿದೆ, ರಾಯಚೂರು ನಗರದಲ್ಲಿ RR ಕಾಲೋನಿಯಲ್ಲಿ ಕರ್ಕೊಂಡ್ಬಂದು ಅವರ ಮನೆಯಲ್ಲೇ ಕೆಲವಷ್ಟು ಮಾಹಿತಿಗಳನ್ನ ಕೇಳ್ತಾ ಇದ್ದಾರೆ. ಇಷ್ಟೊತ್ತು ಏನು ತನಿಖೆ ಮಾಡಿದ್ರಲ್ಲ, ಅವರ ಪಂಪಣ್ಣ ಅವರ ಮನೆಯಲ್ಲಿ ತನಿಖೆ ಮಾಡಿದ್ರು. ಈಗ ಸದ್ಯಕ್ಕೆ ದದ್ದಲ್ ಅವರ ಮನೆಗೆ ಕರೆದುಕೊಂಡು ಬಂದು ಅವರ ಮಹತ್ವದ ದಾಖಲೆಗಳನ್ನ ಇನ್ನಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪಂಪಣ್ಣ ಅವರ ಕೈವಾಡ ಏನಿದೆ 50 ಲಕ್ಷ ರೂಪಾಯಿ ಗುಳುಂ ಸ್ವಾಹ ಆಗಿದೆ, ಇದರಲ್ಲಿ ಪಂಪಣ್ಣ ಅವರ ಕೈವಾಡ ಇದೆ, ಇದಕ್ಕೆ ಕಾರಣೀಕರ್ತರು ದದ್ದಲ್ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಇದು ಸತ್ಯಾಸತ್ಯತೆ ಬಗ್ಗೆ ಸಾಕಷ್ಟು ಸಮಯಗಳಿಂದ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಹಾಗೇನೆ ಕೇವಲ ಪಂಪಣ್ಣ ಮಾತ್ರ ಅಲ್ಲ, ಪಂಪಣ್ಣ ಜೊತೆಗೆ
ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಲ್ಲ ಅವ್ರಿಗೂ ಸಹ ಈಗ ಸದ್ಯಕ್ಕೆ ಡವಡವ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ದದ್ದಲ್ ಅವರ ಪತ್ನಿ ಅಕ್ಕ ಸಂಗಮ್ಮ ಅಂತ ಹೇಳಿದ್ದಾರೆ, ಪತ್ನಿಯ ಅಕ್ಕನ ಮಗ ಕಾರ್ತಿಕ್, ತದನಂತರದಲ್ಲಿ ಅವರ ಸಂಬಂಧಿಗಳು ಯಾರೆಲ್ಲ ಇದಾರಲ್ಲ ಅವರನ್ನು ಸಹ ಸದ್ಯಕ್ಕೆ ದದ್ದಲ್ ಅವರ ಮನೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದದ್ದಲ್ ಅವರ ಮನೆಯಲ್ಲಿ ದದ್ದಲ್ ಅವರ ಪತ್ನಿಯ ಅಕ್ಕ ಇದ್ದಾರೆ, ಪಂಪಣ್ಣ ಇದ್ದಾರೆ, ಮತ್ತೆ ದದ್ದಲ್ ಅವರ ಇಬ್ರು ಅಳಿಯಂದ್ರು 4 ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದನೂ ಈ ರೀತಿಯಾಗಿರ್ತಕ್ಕಂಥ ವಿಚಾರಣೆ 4 ಜನರನ್ನ ಒಟ್ಟಿಗೆ ಕೂಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪಂಪಣ್ಣ ಅವರ ಅಕ್ರಮ ವಹಿವಾಟು ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸದ್ಯಕ್ಕೆ ಸಂಗ್ರಹ ಆಗಿರುವಂತಹ ಎಲ್ಲ ಸಾಧ್ಯತೆಗಳಿದ್ದು ಇವರನ್ನ ವಶಕ್ಕೆ ಪಡೆದಿದ್ದಾರೆ. ಹರೀಶ್ ಅನ್ನ ಯಾವ ರೀತಿಯಾಗಿ ವಶಕ್ಕೆ ಪಡ್ಕೊಂಡು ಮತ್ತಷ್ಟು ಮಾಹಿತಿಯನ್ನ ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ರು ಅದೇ ರೀತಿಯಾಗಿ ಸದ್ಯಕ್ಕೆ ಪಂಪಣ್ಣನನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಯಾವ ರೀತಿಯಾಗಿ ಸಂಗ್ರಹ ಮಾಡ್ತಾರೆ, ಅವರನ್ನ ಮತ್ತೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್ ತಮಿಳಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.